ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಕನ್ನಡ ನ್ಯೂಸ್ ಚಾನೆಲ್ಗೆ ಮಾತನಾಡುವಾಗ ಅಧಿಕಾರ ಹಸ್ತಾಂತರದ ಪ್ರಶ್ನೆ ಏನಿದ್ರು ವರಿಷ್ಠರು ನೋಡಿಕೊಳ್ತಾರೆ. ಮುಂದಿನ ಸಲ ಅಂದರೆ 2028ರ ಚುನಾವಣೆ ಸ್ನೇಹಿತರು ಹಿತೈಷಿಗಳು ಒತ್ತಾಯ ಮಾಡಿದರೆ ನಾನು ಸ್ಪರ್ಧೆ ಮಾಡ್ತೀನಿ, ಮಾಡಬೇಕಾಗಿ ಬರುತ್ತೆ ಅಂತ ಹೇಳುವುದರ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷದ ಒಳ ರಾಜಕಾರಣದಲ್ಲಿ ಒಂದು ಇಂಟ್ರೆಸ್ಟಿಂಗ್ ತಿರುವು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಈಗಾಗಲೇ ಒಂದಲ್ಲ ಎರಡಲ್ಲ ಅನೇಕ ಸಲ ಘೋಷಣೆ ಮಾಡಿದ್ರು. 2023ರ 2023ರ ವಿಧಾನಸಭಾ ಚುನಾವಣೆಯಲ್ಲೇ ಘೋಷಣೆ ಮಾಡಿದ್ರು, ನಂದಿದು ಲಾಸ್ಟ್ ಎಲೆಕ್ಷನ್ನು ಅಂತ. ಚುನಾವಣೆ ಮುಗಿದು ಭಾರಿ ಬಹುಮತದೊಂದಿಗೆ ಪಕ್ಷ ಅಧಿಕಾರಕ್ಕೆ ಬಂದು 2 ವರ್ಷಗಳಾದ ಸಂದರ್ಭದಲ್ಲಿ ಸ್ನೇಹಿತರು ಹಿತೈಷಿಗಳ ಒತ್ತಾಯಿಸಿದ್ರೆ ಇನ್ನೂ ಒಮ್ಮೆ ಸ್ಪರ್ಧೆ ಮಾಡಬೇಕಾಗಿ ಬರುತ್ತೆ ಅಂತ ಹೇಳುವ ಮೂಲಕ ರಾಜ್ಯ ರಾಜಕಾರಣದಿಂದ ಆಕ್ಟಿವ್ ಪಾಲಿಟಿಕ್ಸ್ನಿಂದ ಹಿಂದೆ ಹೆಜ್ಜೆ ಇಡುವ ಪ್ರಶ್ನೆ ಇಲ್ಲ ಅನ್ನುವ ಮೆಸೇಜನ್ನು ಸಿದ್ದರಾಮಯ್ಯನವರು ಪಾಸ್ ಮಾಡಿದ್ರು. ಅದಕ್ಕೆ ತಕ್ಕನ ಹಾಗೆ ಅವರ ಬಣದ ಒಬ್ಬೊಬ್ಬರೇ ಮಾತಾಡ್ತಿದ್ದಾರೆ. ಮುಖ್ಯಮಂತ್ರಿಗಳ ದೀರ್ಘಾವಧಿಯ ಸಿಎಂ ಆಗಲಿ ಅಂತ ಹಾರೈಸ್ತೀನಿ. ಸಿದ್ದರಾಮಯ್ಯ ದಾಖಲೆ ಮಾಡಲಿ ಅಂತ ಹಾರೈಸ್ತೀನಿ. ಅವರು ಈ 5 ವರ್ಷ ಆಡಳಿತ ಪೂರ್ಣಗೊಳಿಸಿದ್ರೆ ಸಹಜವಾಗಿ ಅದು ದಾಖಲೆ ಆಗುತ್ತೆ ಅಂದ್ರು. CLP ನಾಯಕರಾಗಿ ಸಿದ್ದರಾಮಯ್ಯನವ್ರನ್ನ ಆಯ್ಕೆ ಮಾಡಿದ್ರು. ಆ ಸಂದರ್ಭದಲ್ಲಿ ಹೈಕಮಾಂಡ್ನವರು ನಮಗೆ 2.5 ವರ್ಷ ಅಧಿಕಾರ ಅಂತೇನು ಹೇಳಿರಲಿಲ್ಲ, ನಾವೆಲ್ಲ ಸಿದ್ದರಾಮಯ್ಯನವರು 5 ವರ್ಷ ಸಿಎಂ ಅಂತಾನೆ ಭಾವಿಸಿದೀವಿ ಅಂದ್ರು. MB ಪಾಟೀಲ್ರು ಇನ್ನೊಂದು ಹೆಜ್ಜೆ ಮುಂದೆ ಹೋದ್ರು. ದೇವರಾಜ ಅರಸು 7 ವರ್ಷ ಸಿಎಂ ಆಗಿದ್ರು. ಸಿದ್ದರಾಮಯ್ಯನವರು ಪೂರ್ಣಾವಧಿ ಇರ್ತಾರೆ, 7 ವರ್ಷಗಳಲ್ಲ 10 ವರ್ಷ ಇರ್ತಾರೆ. ಈ ಅವಧಿಯನ್ನ ಪೂರೈಸಿ ಮತ್ತೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಚುನಾವಣೆ ಎದುರಿಸ್ತೇವೆ, ಮುಂದಿನ ಬಾರಿಯೂ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಎಚ್.ಸಿ. ಮಹದೇವಪ್ಪನವರು ಸಿದ್ದರಾಮಯ್ಯನವರ ಹೇಳಿಕೆಗೆ ಪ್ರತಿಕ್ರಿಯಿಸಿದ್ದಾರೆ. ಸ್ನೇಹಿತರು ಹಿತೈಷಿಗಳ ಒತ್ತಾಯಿಸಿದರೆ ಇನ್ನೊಂದು ಚುನಾವಣೆ ಸ್ಪರ್ಧೆ ಮಾಡಬೇಕಾಗ ಬರುತ್ತೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸಿಎಂ ಹೇಳಿಕೆಯಲ್ಲಿ ಯಾವುದಾದ್ರೂ ಅನುಮಾನ ಇದೆಯಾ? ಅದು ಸರಿ ಇಲ್ಲ ಅಂತೀರಾ? ಸಾರ್ವಜನಿಕ ಜೀವನದಲ್ಲಿ ನಿವೃತ್ತಿ ಇರಲ್ಲ, ಇದೇನು ಸರ್ಕಾರಿ ಕೆಲಸನಾ? ಇದು ಸಾರ್ವಜನಿಕ ಕೆಲಸ. ಕೇಳಿಸ್ಕೊಳ್ಳಿ. ನಮಗೆ ಚುನಾವಣೆ ಶಾಸಕರು ಚುನಾವಣೆ ಮಾಡಿ CLP ನಾಯಕರನ್ನು ಆಯ್ಕೆ ಮಾಡಿದರು, ಮಾನ್ಯ ಸಿದ್ದರಾಮಯ್ಯನವ್ರನ್ನ. ಆ ಸಂದರ್ಭದಲ್ಲಿ ನಮಗೆ ಯಾರು ಏನು ಹೇಳಲಿಲ್ಲ, ನೀವು 2.5 ವರ್ಷಕ್ಕೆ ಮಾತ್ರ ಆಯ್ಕೆ ಮಾಡ್ತಾ ಇದ್ದೀವಿ, ಅವ್ರನ್ನ 2.5 ವರ್ಷಕ್ಕೆ ಬದಲಾಯಿಸ್ತೀವಿ ಅಂತ ಏನು ಹೇಳಿರಲಿಲ್ಲ. ನಾವು ಅಂದ್ಕೊಂಡಿದ್ದು ಅವರು 5 ವರ್ಷಕ್ಕೂ ಕೂಡ ಆಯ್ಕೆ ಮಾಡಿದ್ದಾರೆ ಅಂತೇಳಿ, ಅದನ್ನೇ ನಾವು ಮನಸ್ಸಲ್ಲಿ ಈಗಲೂ ಅದನ್ನೇ ಇಟ್ಕೊಂಡಿದ್ದೇವೆ. ಸೊ ಹಾಗಾಗಿ ಅವರಿಗೆ 5 ವರ್ಷ ಕಂಪ್ಲೀಟ್ ಮಾಡಿದರೆ ಸ್ವಾಭಾವಿಕವಾಗಿ ಒಂದು ರೆಕಾರ್ಡ್ ಆಗುತ್ತೆ. ಅದು ನಾನೇ ಹೇಳಿದ್ದೀನಿ, ಅವರು ಆ ರೀತಿ ಹಾರೈಸ್ತೇನೆ. ದೇವರಾಜ ಅರಸು ಅವರು 10 ವರ್ಷ ಆಗಿದ್ರಲ್ಲ, ಅವರು 7 ವರ್ಷ ಆಗಿದ್ರು ಮುಖ್ಯಮಂತ್ರಿಗಳು. ಈಗ 7 ವರ್ಷ ಆಗಕ್ಕೆ ಬಂತು. ಮುಖ್ಯಮಂತ್ರಿಗಳು 7 ವರ್ಷಕ್ಕೆ 10 ವರ್ಷ ಆಗ್ತಾರೆ, ಉಳಿತಾರೆ ಸಹ.
ಪೂರೈಸ್ತಾರೆ. ಪೂರ್ಣಾವಧಿ ಅವಧಿಯವರು ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಮುಖ್ಯಮಂತ್ರಿಗಳು ತಮ್ಮ ಪೂರ್ಣಾವಧಿಯನ್ನ ಪೂರೈಸ್ತಾರೆ. ಮತ್ತೆ ಅವರ ನೇತೃತ್ವದಲ್ಲಿ ಚುನಾವಣೆ ಆಗ್ತದೆ. ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ. ಸಾರ್ವಜನಿಕ ಜೀವನದಲ್ಲಿ ರಿಟೈರ್ಮೆಂಟ್ ಅಂತ ಇರಲ್ಲ. ಇದೇನು ಗೌರ್ಮೆಂಟ್ ಕೆಲಸನೇ ರೆಸ್ಟ್ ತಗೊಳ್ಳೋಕ್ಕೆ. ಸಾರ್ವಜನಿಕ ಬದುಕಿರೋದು ಜನರಿಗೆ ಸೇವೆ ಮಾಡೋಕ್ಕೆ, ರಾಜ್ಯನ ಅಭಿವೃದ್ಧಿ ಮಾಡೋಕ್ಕೆ. ನಾವು ಇರೋ ತನಕ ಸೇವೆ ಮಾಡಬೇಕು. ಅಂದ್ರೆ ಅರಸು ದಾಖಲೆಯನ್ನ ಸಿದ್ದರಾಮಯ್ಯ ಮುರಿಬೇಕು ಅಂತ ದಾಖಲೆಗೂ ಅದಕ್ಕೂ ಸಂಬಂಧ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.